Good morning, students. I am Anupama. I am teaching the 7th standard social science subject. In the previous class, we have discussed about the lesson Nayakas, Balegaras, and Nada Prabhus. And also, we have discussed about Nayakas of Keladi. Today, we discussed about Nayakas of Chitradurga. See, ನಾಯಕಸ್ ಆಫ್ ಚಿತ್ರದುರ್ಗ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಬರುವಂಥದ್ದು ಸ್ಟೋನ್ ಫೋರ್ಟ್ ಆರ್ ಕಲ್ಲಿನ ಕೋಟೆ. ಸಿ ಹಿಯರ್ ಸ್ಟೂಡೆಂಟ್ಸ್, ನಾವು ಚಿತ್ರದುರ್ಗದವರಾಗಿ ಚಿತ್ರದುರ್ಗದ ಬಗ್ಗೆ ಇತಿಹಾಸವನ್ನು ತಿಳಿಯೋದಕ್ಕೆ ತುಂಬಾ ಇಷ್ಟಪಡ್ತಾ ಹೋಗ್ತೀವಿ. ಚಿತ್ರದುರ್ಗದಲ್ಲಿ ನಾವು ಇದ್ದೀವಿ ಅನ್ನೋದಕ್ಕೆ ನಾವು ಹೆಮ್ಮೆಯನ್ನು ಸಹ ಪಡ್ತಾ ಹೋಗ್ತೀವಿ. ಓಕೆ, see, we learnt about more information of Nayakas of Chitradurga. See, the Nayakas of Chitradurga have the prominent place in the Karnataka history. ಕರ್ನಾಟಕದ ಇತಿಹಾಸದಲ್ಲಿ ಚಿತ್ರದುರ್ಗ ನಾಯಕರು ಅನ್ನುವಂಥದ್ದು ತುಂಬಾ ಫೇಮಸ್ ಆಗಿರ್ತಕ್ಕಂತಹ, ಪಾಪ್ಯುಲರ್ ಆಗಿರ್ತಕ್ಕಂತಹ ಒಂದು ರೂಲಿಂಗೂ ಹೌದು. ಆ್ಯಂಡ್ ದ ಪ್ಲೇಸ್ ಚಿತ್ರದುರ್ಗ ಈಸ್ ವೆರಿ ಪ್ರಾಮಿನೆಂಟ್ ಪ್ಲೇಸ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ. ಕರ್ನಾಟಕದ ಇತಿಹಾಸದಲ್ಲಿ ಚಿತ್ರದುರ್ಗ ಅನ್ನುವಂಥದ್ದು ತುಂಬಾ ಬಹುಮುಖ್ಯವಾಗಿರ್ತಕ್ಕಂಥ ಸ್ಥಳ. ದೇ ರೂಲ್ಡ್ ಆ್ಯಸ್ ಚೀಫ್ಟೈನ್ಸ್ ಆಫ್ ಫ್ರಮ್ 16th to 18th centuries. Actually, the chieftains of Chitradurga, they are ruling from the 16th century to 18th century. The 13 chieftains ruled this presidency. See here, totally the 13 chieftains, they are ruled the ಚಿತ್ರದುರ್ಗ. ಚಿತ್ರದುರ್ಗವನ್ನು 13 ಜನ ಚೀಫ್ಟೈನ್ಸ್ಗಳು, ಮುಖ್ಯಸ್ಥರುಗಳು ಏನು ಮಾಡ್ತಾರೆ, ರೂಲಿಂಗನ್ನು ಮಾಡ್ತಾ ಹೋಗ್ತಾರೆ. ಫಾರ್ ಅಬೌಟ್ 211 years, 211 ವರ್ಷಗಳ ಕಾಲ 13 ಜನ ಚೀಫ್ಟೈನ್ಸ್ ಏನು ಮಾಡ್ತಾರೆ, ದೇ ಆರ್ ರೂಲಿಂಗ್ ಇನ್ ಚಿತ್ರದುರ್ಗ. Okay, the Matti Timmanna Nayaka was the first king of Palepattu. Who was the first king of Nayakas of Chitradurga? Matti Timmanna Nayaka was the first king of this Palepattu. Next, Kasturi Rangappa Nayaka, first Kasturi Chikkanna Nayaka and Bichagatti Baramanna Nayaka and Hire Madakari Nayaka are the very important kings of the Nayakas of Chitradurga. Okay students, here we are remember that Matti Timmanna Nayaka was the first king of this Nayakas of Chitradurga and also very famous king of Nayakas of Chitradurga was Hiri Madakari Nayaka. Okay, see now we are discussed about Rajavira Madakari Nayaka. He started his ruling from the year 1754 to 1779 CE. See here student, this is a picture of Madakari Nayaka. Okay, he was the most powerful and the popular among the Nayakas of Chitradurga. See, this Madakari Nayaka, he was very powerful and also very famous among the Nayakas of Chitradurga. He ascended the throne at the age of 12 years. See, he was came to the throne in the age of 12 years. 12 ವರ್ಷದ ಹುಡುಗನಾಗಿದ್ದಾಗ ಇವರು ಏನು ಮಾಡ್ತಾರೆ, ಸಿಂಹಾಸನವನ್ನು ಹೇಳ್ತಾರೆ. ಹಿ ಹೆಲ್ಪ್ಡ್ ಹೈದರ್ ಅಲಿ ಸೆವೆರಲ್ ಟೈಮ್ಸ್ ಡ್ಯೂರಿಂಗ್ ದ ವಾರ್ಸ್. ಸಿ, ಸೋ ಮೆನಿ ಟೈಮ್ಸ್ he was helped the ಹೈದರ್ ಅಲಿ ಡ್ಯೂರಿಂಗ್ ದ ವಾರ್ ಟೈಮ್. ಅಂದರೆ ಯುದ್ಧಗಳ ಸಂದರ್ಭದಲ್ಲಿ ಹೈದರ್ ಅಲಿಗೆ ಏನು ಮಾಡ್ತಾರೆ, ಬಹಳಷ್ಟು ಬಾರಿ ಸಹಾಯವನ್ನು ಸಹ ಮಾಡ್ತಾ ಇರ್ತಾರೆ. ಇದರಿಂದ ನಮ್ಗೆ ಏನು ಗೊತ್ತಾಗತ್ತೆ, ದಿಸ್ ಮದಕರಿ ನಾಯಕ ಹಿ ವಾಸ್ ಎ ಫ್ರೆಂಡ್ಲಿ ನೇಚರ್ ಪರ್ಸನ್, ತುಂಬ ಸ್ನೇಹಿತ ಸಂಬಂಧವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಹೈದರ್ ಅಲಿ ಬಿಕೇಮ್ ಜೆಲಸ್ ಆಫ್ ದ ವ್ಯಾಲ್ಯೂಯರ್ ಆಫ್ ಮದಕರಿ ನಾಯಕ. See here, the Madakari Nayaka, he was helped to Hyder Ali in so many times, but the Hyder Ali, he was very jealous of the value of Madakari Nayaka.
ಮದಕರಿ ನಾಯಕನ ಶ್ರೇಯಸ್ಸನ್ನು ಕಂಡುಬಿಟ್ಟು ಹೈದರಾಲಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ ಆರ್ಡರ್ ಟು ಸಪ್ರೆಸ್ ಹಿಮ್, ಹೈದರ್ ಅಲಿ ಡಿಸೈನ್ಡ್ ದ 7-ringed ಫೋರ್ಟ್ ಆಫ್ ಚಿತ್ರದುರ್ಗ. ದಟ್ ಮೀನ್ಸ್ ಹಿಯರ್ Hyder Ali, he was attracted by the 7-ringed forts and also he was tried to capture the ಚಿತ್ರದುರ್ಗ ಫೋರ್ಟ್. ಅಂದರೆ ಹೈದರ್ ಅಲಿಗೆ 7 ಸುತ್ತಿನ ಕೋಟೆ ಮೇಲೆ ತುಂಬ ಆಸೆ ಇರುತ್ತೆ. ಅದನ್ನು ಹೇಗಾದರೂ ಪಡ್ಕೋಬೇಕು ಅನ್ನುವಂತಹ ದುರಾಸೆ ಅವನಿಗೆ ಹುಡ್ತಾ ಹೋಗುತ್ತೆ. ಬಟ್ ಇಟ್ ವಾಸ್ ಆ್ಯನ್ ಇಂಪಾಸಿಬಲ್ ಟಾಸ್ಕ್ ಟು ಆಕ್ಯುಪೈಡ್ ಸಚ್ ಆ್ಯನ್ ಇನ್ವಿನ್ಸಿಬಲ್ ಫೋರ್ಟ್. ಸೊ ದಟ್ ಮೀನ್ಸ್ he had a desire to capture the Chitradurga fort, but it is very impossible because of ruling of ಮದಕರಿ ನಾಯಕ. ತುಂಬ ಆಸೆ ಇತ್ತು ಅವನಿಗೆ ಇದನ್ನು ಪಡ್ಕೋಬೇಕು ಅಂಥೇಳಿ, ಆದರೆ ಇದು ಅಷ್ಟು ಸುಲಭವಾದ ಮಾತಾಗಿರಲಿಲ್ಲ. ಇಟ್ ಈಸ್ ಇಂಪಾಸಿಬಲ್, ಸಾಧ್ಯನೇ ಇರಲಿಲ್ಲ. ಯಾಕೆ? ಮದಕರಿ ನಾಯಕ ಅಲ್ಲಿ ರೂಲಿಂಗನ್ನು ಮಾಡ್ತಾಯಿದ್ರ. ದ ಸೋಲ್ಜರ್ಸ್ ಆಫ್ ಹೈದರ್ ಅಲಿ ಟ್ರೈ ಟು ಎಂಟರ್ ದ ಫೋರ್ಟ್ ಆಫ್ಟರ್ ನೋಯಿಂಗ್ ದ ಸೀಕ್ರೆಟ್ ಎಂಟ್ರೆನ್ಸ್ ಇನ್ ದ ಅಬ್ಸೆನ್ಸ್ ಆಫ್ ವಾಚ್ಮ್ಯಾನ್. ಸೊ ನೀವು ಚಿತ್ರದುರ್ಗದ ನಾಗರಹಾವು ಚಿತ್ರದಲ್ಲಿ ನೀವು ಚಿತ್ರದುರ್ಗದ ಒನಕೆ ಓಬವ್ವನಿಗೆ ಸಂಬಂಧಪಟ್ಟಂಥ ಒಂದು ಹಾಡನ್ನು ನೀವು ನೋಡಿದ್ದೀರಾ. ಅದರಲ್ಲಿ ಹೈದರ್ ಅಲಿಯ ಒಬ್ಬ ಸೈನಿಕ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಕೆಲವು ತಿಂಗಳುಗಳ ಕಾಲ ಚಿತ್ರದುರ್ಗದ ಕೋಟೆಯನ್ನು ಸುತ್ತುವರೆದುಬಿಟ್ಟು ಎಲ್ಲಾದರೂ ರಹಸ್ಯ ದಾರಿ ಇದೆಯಾ ಅನ್ನೋದನ್ನು ಅವನೇನು ಮಾಡ್ತಾನೆ, ಫೈಂಡ್ ಔಟ್ ಮಾಡ್ತಾನೆ. ಫೈನಲಿ ಹಿ ಗಾಟ್ ಎ ವೇ, ಅವನಿಗಲ್ಲಿ ಒಂದು ದಾರಿ ಸಿಕ್ತು. ಇನ್ ದ ಆಬ್ಸೆನ್ಸ್ ಆಫ್ ವಾಚ್ಮನ್, ನಿಮಗೆ ಗೊತ್ತಿರ್ಬೋದು, ಓಬವ್ವನ ಗಂಡ ಅಲ್ವಾ, ಅವನು ಇಲ್ಲದೇ ಇರ್ತಕ್ಕಂಥ ಸಮಯದಲ್ಲಿ ಏನು ಮಾಡ್ತಾರೆ, ಅವರು ಚಿತ್ರದುರ್ಗದ ಕಲ್ಲಿನ ಕೋಟೆ ಒಳಗಡೆ ನುಗ್ತಾರೆ. ಅಟ್ ದಟ್ ಟೈಮ್ ದ ವೈಫ್ ಆಫ್ ದ ವಾಚ್ಮನ್ ಕಾಲ್ಡ್ ಓಬವ್ವ. ಸೊ ಆ ಕಾವಲುಗಾರನ ಹೆಂಡತಿ ಓಬವ್ವ, ಶಿ ಕಿಲ್ಡ್ ದ ಎನಿಮೀಸ್ ವಿತ್ ಹರ್ ವುಡನ್ ಪೆಸ್ಟಲ್ ಆರ್ ಒನಕೆ. ಸೊ ನಿಮಗೆ ಗೊತ್ತಿರ್ಬೋದು, ವಾಚ್ಮೆನ್ನು ಚಿತ್ರದುರ್ಗದ ವಾಚ್ಮನ್ ಏನಿದಾನಲ್ವ ಅವ್ರು ಏನು ಮಾಡ್ತಾರೆ, ಊಟಕ್ಕಂತ ಓಬವ್ವ ಕರೆದಾಗ ಬರ್ತಾರೆ, ಊಟ ಮಾಡ್ತಾ ಇರ್ತಾರೆ. ಆಗ ನೀರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಓಬವ್ವ ನೀರನ್ನು ತರಬೇಕು ಅಂತ ಹೋದಾಗ ಏನಾಗುತ್ತೆ, ಅವಳು ಶೀಸಾದ ಸೋಲ್ಜರ್ ಆಫ್ ಹೈದರ್ ಅಲಿಯ ಸೈನಿಕರನ್ನು ಅವರು ನೋಡ್ತಾರೆ. ಊಟಕ್ಕೆ ಕೂತಿರ್ತಕ್ಕಂಥ ಗಂಡನನ್ನು ಎಬ್ಬಿಸಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತಕ್ಕಂಥ ಒನಕೆಯನ್ನು ತಗೊಂಡು ಕಚ್ಚೆಯನ್ನು ಹಾಕಿ ಓಬವ್ವ ಏನು ಮಾಡ್ತಾರೆ, ಶಿ ಕಿಲ್ಡ್ ದ ಹೈದರ್ ಅಲಿ ಸೋಲ್ಜರ್ಸನ್ನು ಕೊಲ್ತಾರೆ. ಇದು ನಿಮಗೆ ಇತಿಹಾಸ ಗೊತ್ತಿದೆ ಮಕ್ಕಳೇ. ನೋಡಿ, ದಟ್ ಸೀಕ್ರೆಟ್ ಪ್ಯಾಸೇಜ್ is present in the fort of Chitradurga and called ಒನಕೆ ಓಬವ್ವ. At present also we are seeing that place. ಒನಕೆ ಓಬವ್ವ ಶತ್ರುಗಳನ್ನು ಸಾಯಿಸ್ತಿರ್ತಕ್ಕಂತಹ ಆ ಪ್ಲೇಸನ್ನು ನಾವು ಅಟ್ ಪ್ರೆಸೆಂಟ್ ಇವಾಗಲೂ ಸಹ ನಾವು ಕೋಟೆ ಒಳಗಡೆ ಹೋದರೆ ನೋಡ್ಬೋದು. ದಟ್ ಪ್ಲೇಸ್ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಓಬವ್ವನ ಕಿಂಡಿ. ಈ ಪ್ಲೇಸನ್ನು ಓಬವ್ವನ ಕಿಂಡಿ ಅಂತಲೇ ಕರಿತಾ ಹೋಗ್ತೀವಿ. ಸಿ ಸ್ಟೂಡೆಂಟ್, ಹಿಯರ್ ಇಸ್ ದ ಪಿಕ್ಚರ್ ಆಫ್ ಓಬವ್ವನ ಕಿಂಡಿ. ಸಿ ಹಿಯರ್, ಇಲ್ಲಿ ಯೆಲ್ಲೋ ಕಲರ್ ಒಬ್ಬ ಗರ್ಲ್ ಬರ್ತಾ ಇದ್ದಾರಲ್ಲ, ದಿಸ್ ಇಸ್ ದ ಓಬವ್ವನ ಕಿಂಡಿ. ಇಲ್ಲಿಂದ ಏನು ಮಾಡ್ತಿದ್ರು, ಹೈದರ್ ಅಲಿಯ ಸೈನಿಕರು ಬರ್ತಾಯಿದ್ರು. ಇದೇ ಜಾಗದಲ್ಲಿ ನಿಂತು ಓಬವ್ವ ಏನು ಮಾಡ್ತಾರೆ, ಶತ್ರುಗಳನ್ನು ಸಾಯಿಸ್ತಾರೆ. ಸೊ ನೋಡಿದ್ರಲ್ಲ, ಹೈದರ್ ಅಲಿ ಹೂ ವಾಸ್ ನಾಟ್ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ಡಿಫೀಟ್. See, at the first time, the Hyder Ali soldiers, they are defeated by the ಮದಕರಿ ನಾಯಕ and designed for fort once again. ಸೊ ಈ ರೀತಿಯಾಗಿ ಏನು ಮಾಡ್ತಾರೆ, ಮೊದಲನೇ ಒಂದು ಟೈಮಲ್ಲಿ ಏನಾಗ್ಬಿಡ್ತಾರೆ, ಅವರು ಸೋತೋಗ್ತಾರೆ. ಮದಕರಿ ನಾಯಕ ಈ ವಾಸ್ ಡಿಫೀಟೆಡ್ ಇನ್ ದ ಫೈರ್ಸ್ ವಾರ್ and the dynastic rule of chieftains of Chitradurga Presidency ended with the rule of Madakari Nayaka. Like this, ಹೈದರ್ ಅಲಿ ಏನು ಮಾಡಿಬಿಡ್ತಾನೆ, ಹಿ ಡಿಫೀಟೆಡ್ ದ ಮದಕರಿ ನಾಯಕರನ್ನು ಸೋಲಿಸ್ತಾರೆ. ಸೊ ಲೈಕ್ ದೀಸ್ ದ ಚೀಫ್ಟೈನ್ಸ್ ಆಫ್ ಚಿತ್ರದುರ್ಗ ಪ್ರಾವಿನ್ಸಿ ಎಂಡೆಡ್ ವಿತ್ ದ ರೂಲ್ ಆಫ್ ಮದಕರಿ ನಾಯಕ. ಈ ರೀತಿಯಾಗಿ ಮದಕರ ನಾಯಕನ ಸೋಲಿನ ಹಾಗೆ ಚಿತ್ರದುರ್ಗ ನಾಯಕರ ಆಳ್ವಿಕೆನೇ ಏನಾಗುತ್ತೆ, ಸೋತು ಹೋಗುತ್ತೆ. ಮದಕರಿ ನಾಯಕ ಸತ್ತ ನಂತರ ಆ ಚಿತ್ರದುರ್ಗ ನಾಯಕರ ರೂಲಿಂಗೇ ಏನಾಗುತ್ತೆ, ಕಂಪ್ಲೀಟಾಗಿ ನಿಂತು ಹೋಗುತ್ತೆ. ಓಕೆನಾ? ಸಿ ಹಿಯರ್ ಇಸ್ ದ ಪಿಕ್ಚರ್ ಆಫ್ ಹೈದರ್ ಅಲಿ, ದಿಸ್ ಇಸ್ ದ ಚಿತ್ರದುರ್ಗ ಫೋರ್ಟ್. ಓಕೆ, ಲೈಕ್ ದೀಸ್
ದಿಸ್ ಚಿತ್ರದುರ್ಗ ಫೋರ್ಟ್ ವಾಸ್ ಕ್ಯಾಪ್ಚರ್ಡ್ ಬೈ ಹೈದರ್ ಅಲಿ. ಹೈದರ್ ಅಲಿ ಏನು ಮಾಡ್ತಾನೆ, ಈ ರೀತಿಯಾಗಿ ಚಿತ್ರದುರ್ಗ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ. ಓಕೆ, ನೆಕ್ಸ್ಟ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಕಾಂಟ್ರಿಬ್ಯೂಷನ್ ಆಫ್ ಚಿತ್ರದುರ್ಗ ನಾಯಕಾಸ್. Chitradurga is an attractive hill from consist of 7 encircled fort. ಸೊ 7 ಸುತ್ತಿನ ಕೋಟೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಬೆಟ್ಟಗುಡ್ಡಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದೇರ್ ಆರ್ ಸೆವೆರಲ್ ಟೆಂಪಲ್ಸ್ ಆ್ಯಂಡ್ ಟ್ಯಾಂಕ್ಸ್ ಇನ್ಸೈಡ್ ದ 8. ಸಿ ಹಿಯರ್ ಇನ್ಸೈಡ್ ದ ಫೋರ್ಟ್ ದೇರ್ ವರ್ ಸೋ ಮೆನಿ ಟೆಂಪಲ್ಸ್ ಆರ್ ಲೊಕೇಟೆಡ್ ಹಿಯರ್. ಸಿ ಹಿಯರ್ ಇಲ್ಲಿ ಪಿಕ್ಚರ್ಸ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ದೀಸ್ ಆರ್ ದ ಟೆಂಪಲ್ಸ್ ಆಫ್ ಚಿತ್ರದುರ್ಗ ಫೋರ್ಟ್. And also the Nayakas of Chitradurga, they built so many tanks because of to provide the irrigation facility for the peoples. ಜನರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸೋದಕ್ಕೋಸ್ಕರ ದೇ ಬಿಲ್ಟ್ ದ ಟ್ಯಾಂಕ್ಸ್. ಕೆರೆಕಟ್ಟೆಗಳನ್ನು ಸಹ ಏನು ಮಾಡ್ತಾರೆ, ಇವರು ಕಟ್ತಾ ಹೋಗ್ತಾರೆ. ಇನ್ ದಟ್ ಟ್ಯಾಂಕ್ಸ್ ದ ವೆರಿ ಫೇಮಸ್ ಆರ್ ಭರಮಸಾಗರ ಆ್ಯಂಡ್ ಭೀಮಸಮುದ್ರ ಟ್ಯಾಂಕ್ಸ್. ನೀವು ಭರಮಸಾಗರ ಮತ್ತು ಭೀಮಸಮುದ್ರದಲ್ಲಿರ್ತಕ್ಕಂಥ ಕೆರೆಗಳನ್ನು ಇದೇ ಚಿತ್ರದುರ್ಗ ನಾಯಕರು ಕಟ್ಟಿಸಿರ್ತಕ್ಕಂಥದ್ದು. ದ ನಾಯಕಸ್ ಆಫ್ ಚಿತ್ರದುರ್ಗ ಆರ್ ನೋನ್ ಆ್ಯಸ್ ದೇರ್ ಬ್ರೇವರಿ ಆ್ಯಂಡ್ ವ್ಯಾಲ್ಯೂರ್. ಸೊ ಲೈಕ್ ದೀಸ್ the Nayakas of Chitradurga, they are doing the good ruling. They are very brave and also values. ತುಂಬ ಮೌಲ್ಯಯುತವಾಗಿರ್ತಕ್ಕಂಥ ಜಾಣ್ಮೆಯಿಂದ ರೂಲಿಂಗನ್ನು ಮಾಡಿದಂಥವರು ನಾಯಕಸ್ ಆಫ್ ಚಿತ್ರದುರ್ಗ. Okay, this is the information of Nayakas of Chitradurga. Now we discussed about the another chieftain, Surapura Samsthana. So now we discussed about the Nayakas of Surapura. Okay, Surapura in Yadagiri district is situated in between the rivers of Krishna and Bhima. See, this Surapura, it is located in Yadagiri district between the Krishna river and Bhima river. Bhima river ಮತ್ತು ಕೃಷ್ಣ ರಿವರ್ನ ಮಧ್ಯಭಾಗದಲ್ಲಿ ನಾವು ಸುರಪುರವನ್ನು ನೋಡ್ತಾ ಹೋಗ್ಬೋದು. ಫ್ರಮ್ 1637 to 1858 12 ನಾಯಕಾಸ್ ರೂಲ್ಡ್ ಇಟ್. ಸಿ 1637ರಿಂದ 1858 ತನಕ 12 ಜನ ನಾಯಕರು ರೂಲಿಂಗನ್ನು ಮಾಡ್ತಾ ಹೋಗ್ತಾರೆ. ಗದ್ದಿಪಿದ್ದ ನಾಯಕ ವಾಸ್ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ. ಸಿ ಹಿಯರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 1 marks ಕ್ವಶನ್. ಗದ್ದಿಪಿದ್ದ ನಾಯಕ ವಾಸ್ ದ ಫೌಂಡರ್ ಆಫ್ ನಾಯಕಸ್ ಆಫ್ ಸುರಪುರ ಡೈನಾಸ್ಟಿ. ಹಿಸ್ ಅಸೆಂಚರ್ಸ್ ವರ್ ಇನ್ ದ ವಿಜಯನಗರ ಆರ್ಮಿ. ಅಂದರೆ ಇವರ ಹಿರಿಯರು ವಿಜಯನಗರ ಆರ್ಮಿನಲ್ಲಿ ಇದ್ದರು. ದೇ ಆರ್ ಒನ್ ಅಮಾಂಗ್ ದ ಸ್ಕ್ಯಾಟರ್ಡ್ ಗ್ರೂಪ್ಸ್ ಆಫ್ಟರ್ ದ ಫಾಲ್ ಆಫ್ ವಿಜಯನಗರ ಎಂಪೈರ್. ಸಿ ಹಿಯರ್ ಯು ಆಲ್ರೆಡಿ ನೋಟ್ ದಟ್ ಆಫ್ಟರ್ ದ ಡಿಕ್ಲೈನ್ ಆಫ್ ವಿಜಯನಗರ empire, after that the small kings they are independent. Like that here the Nayakas of Surapura also independent after the decline of Vijayanagara empire. Later getting the official permission from Vijayapura Adil Shahi, they started the ruling from Vaginagiri. So you know that at the same time ಸಮಕಾಲೀನವಾಗಿದ್ದಂಥ ಇನ್ನೊಂದು ಯಾವುದು ರಾಜಮನೆತನ ವಿಜಯಪುರ. ಆದಿಲ್ ಶಾಸಿಂದ ಪರ್ಮಿಷನನ್ನು ತೊಗೊಂಡು ಏನು ಮಾಡ್ತಾರೆ, ದೇ ಆರ್ ಸ್ಟಾರ್ಟೆಡ್ ದೇರ್ ರೂಲಿಂಗ್ ಇನ್ ದ ವಾಗಿನಗಿರಿ. ವಾಗಿನಗಿರಿನಲ್ಲಿ ನಾಯಕಾಸ್ ಆಫ್ ಸುರಪುರ ಏನು ಮಾಡ್ತಾರೆ, ರೂಲಿಂಗನ್ನು ಮಾಡ್ತಾ ಹೋಗ್ತಾರೆ. ಪೀತಾಂಬರಿ ಬಹರಿಪಿದ್ದ ನಾಯಕ ಮೇಡ್ ಸುರಪುರ ಹಿಸ್ ಕ್ಯಾಪಿಟಲ್ ಆಫ್ಟರ್ ಕನ್ಸ್ಟ್ರಕ್ಟಿಂಗ್ ಇಟ್. ವೆನ್ ದ ಪೀತಾಂಬರಿ ಬಹರಿಪಿದ್ದ ನಾಯಕ ಹಿ ವಾಸ್ ಕೇಮ್ ಟು ದ ಥ್ರೋನ್, ಹಿ ಮೇಡ್ ದ ಸುರಪುರ ವಾಸ್ ಹಿಸ್ ಕ್ಯಾಪಿಟಲ್. ಈ ಪೀತಾಂಬರಿ ಬಹರಿಪಿದ್ದ ನಾಯಕ ಇವರು ಆಳ್ವಿಕೆಗೆ ಬಂದ ನಂತರ ಏನು ಮಾಡ್ತಾರೆ, ಸುರಪುರವನ್ನು ತನ್ನ ಕ್ಯಾಪಿಟಲ್ ಸಿಟಿಯಾಗಿ ಮಾಡ್ಕೊಳ್ತಾರೆ. Later, accordance with the agreement with the British, the Hyder Ali Nizams, Surapura came under the control of Hyderabad. See, after the few days, a few months, the Britishers, they are doing the agreement with the Hyderabad Nizams. ಹೈದ್ರಾಬಾದ್ ನಿಜಾಮ್ ಜೊತೆ ಏನಾಗುತ್ತೆ, ಅವ್ರ ಬ್ರಿಟಿಷರು ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ. ಸುರಪುರ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಹೈದ್ರಾಬಾದ್. ಸೊ ಲೈಕ್ ದಿಸ್ ಸುರಪುರ ಇಟ್ ವಾಸ್ ಕೇಮ್ ಅಂಡರ್ ದ ರೂಲಿಂಗ್ ಆಫ್ ಹೈದ್ರಾಬಾದ್. ಹೈದ್ರಾಬಾದ್ ರೂಲಿಂಗ್ನ ಅಂಡರಲ್ಲಿ ಸುರಪುರ ಡೈನಾಸ್ಟಿ ತನ್ನ ರೂಲಿಂಗನ್ನು ಮಾಡ್ತಾ ಹೋಗುತ್ತೆ. ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ, ದ ಸನ್ ಆಫ್ ರಾಜ ಕೃಷ್ಣಪ್ಪ ನಾಯಕ, ಕೇಮ್ ಟು ದ ಪವರ್.
See, in the year 1843, Raja Nalvadi Venkatappa Nayaka, he was came to the throne. He was the son of Raja Krishnappa Nayaka. The news of first war of Indian independence in India reached Surapura. So, ಅಷ್ಟೊತ್ತಿಗಾಗಲೇ ಏನಾಗುತ್ತೆ, the famous and the greatest war in India, which was that is the first war of Indian independence. It was happened in the year 1857. ಸೊ ಅಷ್ಟೊತ್ತಿಗಾಗಲೇ ಬ್ರಿಟಿಷರ ವಿರುದ್ಧ ಹೋರಾಟಗಳು ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ದಟ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇಟ್ ವಾಸ್ ರೀಚ್ಡ್ ದ ಸುರಪುರ. ಅಷ್ಟೊತ್ತಿಗಾಗಲೇ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಏನಾಗಿರುತ್ತೆ, ಸುರಪುರವನ್ನು ತಲುಪಿರುತ್ತೆ. ನಾಲ್ವಡಿ ವೆಂಕಟಪ್ಪ ನಾಯಕ ಹ್ಯಾಡ್ ಎ ಪ್ಲ್ಯಾನ್ ಟು ಫೈಟ್ ಅಗೇನೆಸ್ಟ್ ದ ಬ್ರಿಟಿಷ್. ಸೊ ನಿಮಗೆ ಗೊತ್ತಿರ್ಬೋದು, ಬ್ರಿಟಿಷ್ ಮತ್ತು ಹೈದರಾಬಾದ್ ನಿಜಾಮ್ಸು ಅಗ್ರಿಮೆಂಟನ್ನು ಮಾಡಿಕೊಂಡು ಸುರಪುರವನ್ನು ಹೈದರಾಬಾದಿಗೆ ಏನು ಮಾಡ್ತಾರೆ, ಅವರ ಅಂಡರಲ್ಲಿ ರೂಲಿಂಗ್ ಮಾಡೋ ಹಾಗೆ ಇವರು ಮಾಡ್ತಾರೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ದ ನಾಲ್ವಡಿ ವೆಂಕಟಪ್ಪ ನಾಯಕ ಹಿ ವಾಸ್ ಅಪೋಸ್ಡ್ ದ ಬ್ರಿಟಿಷ್ ಆ್ಯಂಡ್ ಆಲ್ಸೋ ಹಿ ಹ್ಯಾಡ್ ಎ ಪ್ಲ್ಯಾನ್ ಟು ಫೈಟ್ ಅಗೇನೆಸ್ಟ್ ದ ಬ್ರಿಟಿಷ್ ಬೈ ಯೂನಿಫೈಯಿಂಗ್ ದ ಕಿಂಗ್ಸ್ ಆಫ್ ಸೌತ್ ಇಂಡಿಯಾ. ಅಂದರೆ ನಾಲ್ವಡಿ ವೆಂಕಟಪ್ಪ ನಾಯಕನವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೌತ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಎಲ್ಲ ರಾಜರನ್ನು ಒಟ್ಟುಗೂಡಿಸ್ಬಿಟ್ಟು ಹೇಗಾದರೂ ಮಾಡಿ ಬ್ರಿಟಿಷರನ್ನ ಏನು ಮಾಡಬೇಕು, ಅವರ ದೇಶಕ್ಕೆ ಅವ್ರನ್ನ ಕಲಿಸಬೇಕು, ಅವ್ರನ್ನ ಎದುರಿಸಬೇಕು ಅನ್ನೋದನ್ನು ಅವ್ರು ಏನು ಮಾಡ್ತಾರೆ, ಡಿಸೈಡ್ ಮಾಡ್ತಾ ಹೋಗ್ತಾರೆ. ಸೊ ಹಿಯರ್ ದಿಸ್ ಈಸ್ ದ ನಾಲ್ವಡಿ ವೆಂಕಟಪ್ಪ ನಾಯಕ. ನೋಡಿ, ಇದು ನಾಲ್ವಡಿ ವೆಂಕಟಪ್ಪ ನಾಯಕರ ಫೋಟೋ. ಈ ರೆಡಿ ಟು ಫೈಟ್ ಅಗೇನೆಸ್ಟ್ ದ ಬ್ರಿಟಿಷ್. He enlisted the Arabs and Rohillas in his army. See, he brought the soldiers of Arabs and Rohillas in his army and he also started to train the army. ಆರ್ಮಿಯನ್ನು ಕಟ್ಟಿ, ಸೈನ್ಯವನ್ನು ಕಟ್ಟಿ ಅವರಿಗೆ ಟ್ರೈನಿಂಗನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಇನ್ ಸೀಕ್ರೆಟಾಗಿ ಏನು ಮಾಡ್ತಾರೆ, ರಹಸ್ಯವಾಗಿ ಆರ್ಮಿಯನ್ನು ಕಟ್ತಾರೆ. ಆನ್ ಹಿಯರಿಂಗ್ ದಿಸ್ ಡೆವಲಪ್ಮೆಂಟ್ ದ ಬ್ರಿಟಿಷ್ ಆಫೀಸರ್ಸ್ ಥಾರ್ನ್ಹಿಲ್ wrote a letter to Captain Campbell on 24th December 1857. ಸೊ ರಹಸ್ಯವಾಗಿ ಇವರು ಆರ್ಮಿಯನ್ನು ಕಟ್ತಾ ಇದ್ದಾರೆ ಅನ್ನೋ ವಿಷಯ ಏನಾಗುತ್ತೆ, ಬ್ರಿಟಿಷರಿಗೆ ರೀಚ್ ಆಗುತ್ತೆ. ಆಗ ಅಲ್ಲಿದ್ದಂಥವ್ರು ಥಾರ್ನ್ಹಿಲ್ ಅಂತಕ್ಕಂಥ ಒಬ್ಬ ಆಫೀಸರ್ ಏನು ಮಾಡ್ತಾರೆ, ಬ್ರಿಟಿಷರಿಗೆ 1857 ಮತ್ತು 24th ಡಿಸೆಂಬರಲ್ಲಿ ವಿಷಯವನ್ನು ಮುಟ್ತಾರೆ. ಇಮ್ಮಿಡಿಯೇಟ್ಲಿ ದಟ್ ಬ್ರಿಟಿಷರ್ಸ್ ದೇ ಆರ್ ಟೇಕಿಂಗ್ ದ ಆ್ಯಕ್ಷನ್ ಅಗೇನೆಸ್ಟ್ ದ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ. ಇಮಿಡಿಯೇಟಾಗಿ ಏನು ಮಾಡ್ತಾರೆ, ಇವರು ಆ್ಯಕ್ಷನನ್ನು ತಗೊಳ್ತಾರೆ. ಇನ್ ದ ಇಯರ್ 1858 ವಾರ್ ವಾಸ್ ಹ್ಯಾಪನ್ ಬಿಟ್ವೀನ್ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ ಆ್ಯಂಡ್ ಆಲ್ಸೋ ದ ಬ್ರಿಟಿಷ್. 1858 ಬ್ರಿಟಿಷ್ ಮತ್ತು ನಾಲ್ವಡಿ ವೆಂಕಟಪ್ಪ ನಾಯಕನ ನಡುವೆ ಏನಾಗುತ್ತೆ, ವಾರ್ ಆಗುತ್ತೆ. ಸಿ ಇನ್ ದಿಸ್ ವಾರ್ ದ ಬ್ರಿಟಿಷರ್ಸ್ ದೇ ಆರ್ ಡಿಫೀಟೆಡ್ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ. ಅವನ್ನ ಏನು ಮಾಡ್ತಾರೆ, ಸೋಲಿಸ್ತಾರೆ. ಆ್ಯಂಡ್ ಆಲ್ಸೋ ಹಿ ವಾಸ್ ಕಿಲ್ಡ್ ಇನ್ ದ ವಾರ್ ಫೀಲ್ಡ್. ಅದೇ ಯುದ್ಧ ಭೂಮಿನಲ್ಲಿ ಅವ್ರನ್ನ ಸಾಯಿಸ್ತಾರೆ. ಅಂದರೆ ದಿಸ್ ನಾಲ್ವಡಿ ವೆಂಕಟಪ್ಪ ನಾಯಕ ಹಿ ವಾಸ್ ಡೈಡ್ ಇನ್ ದ ವಾರ್ ಫೀಲ್ಡ್. ಸೊ ಈ ರೀತಿಯಾಗಿ ನಾಲ್ವಡಿ ವೆಂಕಟಪ್ಪ ನಾಯಕ ಏನಾಗ್ತಾರೆ, ಅವರು ಮರಣವನ್ನು ಹೊಂದುತ್ತಾರೆ. ಲೇಟರ್ the British gifted the Surapura to Nizams of Hyderabad. See here, the Nizams of Hyderabad, they are helpful to the British. Because of that reason, they are gifted the Surapura to the Nizams of Hyderabad. The successors of Surapura Presidency spent their time under the Nizams. So like this, the Surapura, it was came to the under the ruling of Nizams. Finally, Nizams of Hyderabad merged with the Indian Union on September 17, 1948. Surapura also merged with India. So like this, finally, this Surapura, it was merged with the Indian Union. ಭಾರತ ದೇಶಕ್ಕೆ ಏನಾಗುತ್ತೆ, ಇದು ಸೇರ್ಕೊಳ್ತಾ ಹೋಗುತ್ತೆ. The Surapura Nayakas have contributed to the fields of culture. ಸೊ ಲೈಕ್ ದಿಸ್ ಇನ್ ದಟ್ ಪೀರಿಯಡ್ ಆಲ್ಸೋ. ಸೊ ಇಷ್ಟೆಲ್ಲ ಕಷ್ಟಗಳನ್ನು ಅವ್ರು ಫೇಸ್ ಮಾಡಿದ್ರೆ ಏನು ಮಾಡ್ತಾರೆ, ದೇ ಆಲ್ಸೋ ಗಿವಿಂಗ್ ದ ಕಾಂಟ್ರಿಬ್ಯೂಷನ್ ಟು ದ ಕಲ್ಚರ್ ಫೀಲ್ಡ್. ದೇರ್ ರೂಲ್ ಸ್ಟಿಲ್ ಫೈಂಡ್ಸ್ resonance in the mind of the people due to their pro-people programs. See, in their period, they are doing the
ಗುಡ್ ಡೀಡ್ಸ್, ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ನೌ ಆಲ್ಸೋ ವಿ ಆರ್ ರಿಮೆಂಬರಿಂಗ್ ದೇರ್ ನೇಮ್ಸ್. ಇವತ್ತಿಗೂ ಸಹ ನಾವು ಅವರ ಹೆಸರುಗಳನ್ನು ಏನು ಮಾಡಿದ್ವಿ, ನೆನ್ಪಿಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದು ಅವರ ಒಳ್ಳೆಯ ಕಾರ್ಯಗಳಿಂದ. ದೇ ಬಿಲ್ಡ್ ದ so many tanks, temples, well, forts and palaces. Many Jahangir means gift lands were given by the Surapura Nayakas. They had the provided Inam land to worship of their patron god Venkataramana at Tirupati. So here these Surapura Provincial kings, they are gifted the land to build the ವೆಂಕಟರಮಣ ಟೆಂಪಲ್ ಅಟ್ ತಿರುಪತಿ. ನೋಡಿ, ವೆಂಕಟರಮಣ ತಿರುಪತಿ ದೇವಸ್ಥಾನಕ್ಕೆ ಲ್ಯಾಂಡನ್ನು ಗಿಫ್ಟ್ ಮಾಡಿದವರು ಯಾರು? ಸುರಪುರ ನಾಯಕರುಗಳು. They had offered the patronage of many artists, sculpture and musicians. See, in their ruling, they are giving the shelter for many artists, ಚಿತ್ರಕಲಾಕಾರರಿಗೆ, ಸ್ಕಲ್ಪ್ಚರ್ಸ್ ವಾಸ್ತುಶಿಲ್ಪರಿಗೆ, ಹಾಗೆ ಮ್ಯೂಸಿಷಿಯನ್ಸ್ಗೆ ಏನು ಮಾಡ್ತಾರೆ, ಅವರು ಆಶ್ರಯವನ್ನು ಕೊಡ್ತಾರೆ. ಮೆನಿ ಲಿಟ್ರರಿ ವರ್ಕ್ಸ್ ಆಫ್ ಗುಡ್ ವ್ಯಾಲ್ಯೂ were written during their region. So like these, so many good works are valued in their period. See here also there were a religious tolerance. That means they giving equal respect to all the religious. The Surapura rulers always accorded prominent place in the painting. See here, this Surapura prominent, it was very famous for painting. And also they are doing the design, and also they are using the very new techniques in their paintings. See, the Surapura paintings stand unique from Vijayanagara, Vijapura and Mysore painting. See, compared to the Vijayanagara, Vijapura and Mysore paintings, it is very unique. That means the Surapura paintings is very special. Okay, these paintings can be seen in the Museum of London, Hyderabad and Salarjung Museum. ಸೊ ಈ ರೀತಿಯಾಗಿ ನಾವು ಈ ಪೇಂಟಿಂಗ್ಗಳನ್ನ ನಾವು ನೋಡಬೇಕು ಅಂತ ಹೇಳಿದ್ರೆ ಲಂಡನ್, ಹೈದರಾಬಾದ್ ಮತ್ತು ಸಾಲರ್ಜಂಗ್ ಮ್ಯೂಸಿಯಮಲ್ಲಿ ನಾವು ನೋಡ್ತಾ ಹೋಗ್ಬೋದು. ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ನಾಯಕಾಸ್ ಆಫ್ ಸುರಪುರ. In the next class, we are discussed about the Nayakas of Yelahanka Nadaprabhus. Okay, students.